ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬಿಜೆಪಿಯಲ್ಲಿನ ಬಣ ಬಡೆದಾಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಒಂದು ಬಣವನ್ನ ಮಣಿಸಲು ಮತ್ತೊಂದು ಬಣ ಪ್ಲಾನ್ಗಳ ಮೇಲೆ ಪ್ಲಾನ್ ಮಾಡುತ್ತಲೇ ಇದೆ. ಹೀಗಿರುವಾಗ ಈ ಹೊತ್ತಲ್ಲೇ ವಿಜೇಂದ್ರ ಟೀಮ್ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶವನ್ನ ಆಯೋಜನೆ ಮಾಡಿದ್ದು ರೋಚಕವಾಗಿದೆ. ಆದ್ರೆ ಮತ್ತೊಂದು ಬಣದಲ್ಲಿ ಗುರುತಿಸಿಕೊಂಡಿರುವ ಯತ್ನಾಳ್ ಹಾಗೂ ಟೀಮ್ ಈ ಸಮಾವೇಶದಿಂದ ದೂರ ಕುಳಿತಿದೆ. ಆದ್ರೆ ಹಾಗಂತ ಬಸನಗೌಡ ಪಾಟೀಲ್ ಯತ್ನಾಳ್ ತಟಸ್ಥವಾಗಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿದ್ದಾರೆ ಅಂತ ಅರ್ಥವಲ್ಲ. ಮಾತಿನ ಮೂಲಕವೇ ವಿಜೇಂದ್ರನ ಟೀಮ್ನ ನಾಯಕರನ್ನ ರೊಚ್ಚಿಗೆಬ್ಬಿಸುತ್ತಿದ್ದಾರೆ. ಹೌದು, ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಂಗಮ ಸ್ವಾಮಿಗಳನ್ನ ಕಟ್ಟಿಕೊಂಡು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಟೀಮ್ ಸಮಾವೇಶಗಳ ಹೆಸರಿನಲ್ಲಿ ಯತ್ನಾಳ್ ಬಣಕ್ಕೆ ಟಾಂಗ್ ಮೇಲೆ ಟಾಂಗ್ ಕೊಡುತ್ತಲೇ ಇದ್ದಾರೆ. ಆದ್ರೆ ಇದು ಯತ್ನಾಳ್ಗೆ ನಗೆಪಾಟಿಗೆ ಆಗಿದೆ ಎನ್ನಬಹುದು. ಯಾಕಂದ್ರೆ ಯತ್ನಾಳ್ ಆಡಿದ ಮಾತುಗಳು ಹಾಗಿವೆ. ಕಳೆದ ವಾರ ಈ ಸಮಾವೇಶದ ಕುರಿತು ಮಾತಾಡಿದ್ದ ಯತ್ನಾಳ್ ಈ ಸಮಾವೇಶದಲ್ಲಿರುವ ಎಲ್ಲಾ ಸ್ವಾಮೀಜಿಗಳು ಪೇಯ್ಡ್ ಸ್ವಾಮಿಗಳೆಂದು ಲೇವಡಿ ಮಾಡಿದ್ರು. ಇದು ಚರ್ಚೆಗೆ ಕೂಡ ಗ್ರಾಸವಾಗುವ ಜೊತೆಗೆ ವಿಜೇಂದ್ರ ಬಣಕ್ಕೆ ಮುಜುಗರ ತರಿಸಿತ್ತು. ಈಗ ಈ ಕುರಿತು ತಿರುಗೇಟು ನೀಡಿರುವ ಕೇಂದ್ರ ಮಾಜಿ ಸಚಿವ ರೇಣುಕಾಚಾರ್ಯ, 3-4 ಜನ ಸೇರಿ ನಿಮ್ಮನ್ನು ಆಟವಾಡಿಸುತ್ತಿದ್ದಾರೆ. ನಿಮ್ಮದು ನಾಲ್ಗೆನ ಎಕ್ಕಡನೋ? ನಿಮಗೆ ಎಚ್ಚರ ನೀಡಲು ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ನಡೆಸುತ್ತಿದ್ದೇವೆ. ಸಮಾಜದ ಮಠಾಧೀಶರನ್ನ ಪೇಮೆಂಟ್ ಗುರುಗಳೆಂದು ಹೇಳಲು ನಿಮಗೆ ನಾಚಿಕೆ ಆಗಬೇಕು. ಮಠಾಧೀಶರನ್ನ ಅವಮಾನ ಮಾಡಿದ ನಿಮಗೆ ಮುಂದಿನ ದಿನಗಳಲ್ಲಿ ಸಮುದಾಯದವರನ್ನ ತಕ್ಕ ಪಾಠ ಕಲಿಸಲಿದ್ದಾರೆ. ಯಡಿಯೂರಪ್ಪ ಹಾಗೂ ವಿಜೇಂದ್ರ ಪರವಾಗಿ ನಮ್ಮ ಸಮುದಾಯ ಗಟ್ಟಿ ಧ್ವನಿಯಾಗಿ ನಿಂತಿದೆ. ಯಡಿಯೂರಪ್ಪ ಹಾಗೂ ವಿಜೇಂದ್ರರ ಬಗ್ಗೆ ಹಗುರವಾಗಿ ಮಾತಾಡಿರುವ ನಿಮ್ಮನ್ನು ನಮ್ಮ ಜನಾಂಗ ಹಾಗೂ ಮಠಾಧೀಶರು ಸುಮ್ಮನೆ ಬಿಡುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ಎಲುಬಿಲ್ಲದ ನಾಲಿಗೆ ಎಂದು ಏನ್ ಬೇಕಾದ್ರೂ ಮಾತಾಡುವುದು ಸರಿಯಲ್ಲ. ಮುಂದಿನ ವಿಧಾನಸಭಾ ಚುನಾವಣೆ ವಿಜೇಂದ್ರ ಅವರ ನೇತೃತ್ವ ನಡೆಯಬೇಕು. ಆಗ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ. ಯಡಿಯೂರಪ್ಪ ಕುಟುಂಬದ ಮೇಲೆ ವಿಷಕಾರಿದ್ದ ಯತ್ನಾಳ್, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಇಡೀ ಲಿಂಗಾಯತ ಸಮುದಾಯದ ಬೆಂಬಲ ಇರೋದ್ರಿಂದ ಯತ್ನಾಳ್ ಯಶಸ್ವಿ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತರೀಕೆರೆ ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡುತ್ತಾ, ನಮ್ಮ ಸಮುದಾಯ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಪರವಾಗಿ ಇದೆ ಎಂಬುದನ್ನು ಯತ್ನಾಳ್ ಹಾಗೂ ಅವರ ಟೀಮ್ಗೆ ತೋರಿಸಲು ಈ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಮೂಲಕ ವಿಜೇಂದ್ರ ಎಲ್ಲೂ ಕೂಡ ತುಟಿಪಿಟಿಕ್ ಎನ್ನದೇ ಈಗ ವರ್ಧನೆ ಮಾಡುತ್ತಿದ್ದಾರೆ. ಇದಕ್ಕೆ ಇತ್ತೀಚೆಗೆ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿರುವ ಕಾರಣವೂ ಇರಬಹುದು. ಆದ್ರೆ ವಿಜೇಂದ್ರನನ್ನ ಮಟ್ಟ ಹಾಕಬೇಕು ಎನ್ನುವ ಹಠದಲ್ಲಿರುವ ಯತ್ನಾಳ್ ನಡೆಯಲ್ಲಿ ಯಾವ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ತೀರ್ಮಾನ ಕಾಲವೇ ನಿರ್ಣಯಿಸಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.